ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದಾವೆ. EVM ಯಾಕೆ ಆಗಿದೆ ಅಂತ ಇದು ಡೌಟನ್ನು ಎಕ್ಸ್ ಮಾಡಿದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರಾಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಹರಿಸಿ. ಈಗ ಅಮೇರಿಕದಂಥ ದೇಶದಲ್ಲಿ ಬ್ಯಾಲೆಟಲ್ಲಿ ನಡೀತಾ ಇದೆಯಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿರೋ ಕಂಟ್ರಿ, ಆ ದೇಶದಲ್ಲೇ ಬ್ಯಾಲೆಟ್ ನಡೀತಾ ಇದೆ. ಅನುಮಾನಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ, ಚುನಾವಣೆ ಪಾರದರ್ಶಕ ಮಾಡಬೇಕು. ಡೌಟ್ಸ್ನ ಕ್ಲಿಯರ್ ಮಾಡೋಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಅನುಮಾನ ಇರ್ತದೆ ಪರಿಹಾರ ಆಗಬೇಕಲ್ವಾ? ಅನುಮಾನಗಳು ಬಂದಾಗ ಪರಿಹಾರ ಮಾಡಬೇಕಾದ್ದು ಚುನಾವಣೆ ಪ್ರಜಾಪ್ರಜಾತ್ಮಕ ನಿಲುವಿನಲ್ಲಿ ಪಾರದರ್ಶಕತೆ ಭಾಳ ಮುಖ್ಯವಾಗಿರೋದು. ಅದಕ್ಕೆ ಅನುಮಾನ ಹೇಳ್ತಾನೆ ಬಂದಿದೆ. ಹೋರಾಟ ಆಗಿದ್ದಾವೆ, ಧರಣಿ ಮಾಡಿದ್ದಾರೆ, ಚುನಾವಣೆ ಆಯೋಗ ಭೇಟಿ ಮಾಡಿದ್ದಾರೆ, ಪ್ರೆಸ್ಗಳು ಹೇಳಿದ್ದಾರೆ. ಬಟ್ ಸ್ಟಿಲ್ ಇದು ನಡೀತಾನೆ ಇದೆ. ಒಂದು ತೆರೆ ಆಗಬೇಕಲ್ಲ, ಇಲ್ಲ ಪಾರದರ್ಶಕತೆ ಇದೆ ಅಂತೇಳಿ. ಸರ್, ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ BJP ಹೇಳ್ತಾ ಇದ್ದಾರೆ ಇದೇ ಕೊನೆ ಬಜೆಟ್. ಅವರು ಬಜೆಟ್ ಆದಮೇಲೆ ಅವರು ರಾಜ್ಯಸಭೆ ಬರ್ತಾರೆ, ಬದಲಾವಣೆ ಆಗುತ್ತೆ. BJP ಅವರು ಕಾಂಗ್ರೆಸ್ ಹೈಕಮಾಂಡ. BJP ಇಸ್ ನಾಟ್ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಮಾಹಿತಿ ಬಂದಿರಬಹುದು. ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನೋಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಬದಲಾವಣೆ ಯಾಕೆ? DK ಶಿವಕುಮಾರ್ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದಾರ? ನಿಮ್ಗೇನಾದ್ರು ಹೇಳಿದಾರ? ಮೂಲಗಳ ಪ್ರಕಾರ ಯಾವ ಮೂಲಪ್ಪ ಅದು? ಎಲ್ಲ ಕಡೆಯೂ ಚರ್ಚೆ ಆಗ್ತಿದೆ. ಕೆಲವರು ಕಾಂಗ್ರೆಸ್ನಲ್ಲೇ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದಾವೆ. EVM ಯಾಕೆ ಆಗಿದೆ ಅಂತ ಇದು ಡೌಟನ್ನು ಎಕ್ಸ್ ಮಾಡಿದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರಾಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಹರಿಸಿ. ಈಗ ಅಮೇರಿಕದಂಥ ದೇಶದಲ್ಲಿ ಬ್ಯಾಲೆಟಲ್ಲಿ ನಡೀತಾ ಇದೆಯಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿರೋ ಕಂಟ್ರಿ, ಆ ದೇಶದಲ್ಲೇ ಬ್ಯಾಲೆಟ್ ನಡೀತಾ ಇದೆ. ಅನುಮಾನಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ, ಚುನಾವಣೆ ಪಾರದರ್ಶಕ ಮಾಡಬೇಕು. ಡೌಟ್ಸ್ನ ಕ್ಲಿಯರ್ ಮಾಡೋಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಅನುಮಾನ ಇರ್ತದೆ ಪರಿಹಾರ ಆಗಬೇಕಲ್ವಾ? ಅನುಮಾನಗಳು ಬಂದಾಗ ಪರಿಹಾರ ಮಾಡಬೇಕಾದ್ದು ಚುನಾವಣೆ ಪ್ರಜಾಪ್ರಜಾತ್ಮಕ ನಿಲುವಿನಲ್ಲಿ ಪಾರದರ್ಶಕತೆ ಭಾಳ ಮುಖ್ಯವಾಗಿರೋದು. ಅದಕ್ಕೆ ಅನುಮಾನ ಹೇಳ್ತಾನೆ ಬಂದಿದೆ. ಹೋರಾಟ ಆಗಿದ್ದಾವೆ, ಧರಣಿ ಮಾಡಿದ್ದಾರೆ, ಚುನಾವಣೆ ಆಯೋಗ ಭೇಟಿ ಮಾಡಿದ್ದಾರೆ, ಪ್ರೆಸ್ಗಳು ಹೇಳಿದ್ದಾರೆ. ಬಟ್ ಸ್ಟಿಲ್ ಇದು ನಡೀತಾನೆ ಇದೆ. ಒಂದು ತೆರೆ ಆಗಬೇಕಲ್ಲ, ಇಲ್ಲ ಪಾರದರ್ಶಕತೆ ಇದೆ ಅಂತೇಳಿ. ಸರ್, ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ BJP ಹೇಳ್ತಾ ಇದ್ದಾರೆ ಇದೇ ಕೊನೆ ಬಜೆಟ್. ಅವರು ಬಜೆಟ್ ಆದಮೇಲೆ ಅವರು ರಾಜ್ಯಸಭೆ ಬರ್ತಾರೆ, ಬದಲಾವಣೆ ಆಗುತ್ತೆ. BJP ಅವರು ಕಾಂಗ್ರೆಸ್ ಹೈಕಮಾಂಡ. BJP ಇಸ್ ನಾಟ್ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಮಾಹಿತಿ ಬಂದಿರಬಹುದು. ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನೋಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಬದಲಾವಣೆ ಯಾಕೆ? DK ಶಿವಕುಮಾರ್ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದಾರ? ನಿಮ್ಗೇನಾದ್ರು ಹೇಳಿದಾರ? ಮೂಲಗಳ ಪ್ರಕಾರ ಯಾವ ಮೂಲಪ್ಪ ಅದು? ಎಲ್ಲ ಕಡೆಯೂ ಚರ್ಚೆ ಆಗ್ತಿದೆ. ಕೆಲವರು ಕಾಂಗ್ರೆಸ್ನಲ್ಲೇ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದಾವೆ. EVM ಯಾಕೆ ಆಗಿದೆ ಅಂತ ಇದು ಡೌಟನ್ನು ಎಕ್ಸ್ ಮಾಡಿದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರಾಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಹರಿಸಿ. ಈಗ ಅಮೇರಿಕದಂಥ ದೇಶದಲ್ಲಿ ಬ್ಯಾಲೆಟಲ್ಲಿ ನಡೀತಾ ಇದೆಯಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿರೋ ಕಂಟ್ರಿ, ಆ ದೇಶದಲ್ಲೇ ಬ್ಯಾಲೆಟ್ ನಡೀತಾ ಇದೆ. ಅನುಮಾನಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ, ಚುನಾವಣೆ ಪಾರದರ್ಶಕ ಮಾಡಬೇಕು. ಡೌಟ್ಸ್ನ ಕ್ಲಿಯರ್ ಮಾಡೋಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ.
ಎಲ್ಲೆಲ್ಲಿ ಅನುಮಾನ ಇರ್ತದೆ ಅದು ಪರಿಹಾರ ಆಗಬೇಕಲ್ವಾ? ಅನುಮಾನಗಳು ಬಂದಾಗ ಪರಿಹಾರ ಮಾಡಬೇಕಾದ್ದು ಚುನಾವಣೆ ಪ್ರಜಾಪ್ರಜಾತ್ಮಕ ನಿಲುವಿನಲ್ಲಿ ಪಾರದರ್ಶಕತೆ ಭಾಳ ಮುಖ್ಯವಾಗಿರೋದು. ಅದಕ್ಕೆ ಅನುಮಾನ ಹೇಳ್ತಾನೆ ಬಂದಿದೆ. ಹೋರಾಟ ಆಗಿದ್ದಾವೆ, ಧರಣಿ ಮಾಡಿದ್ದಾರೆ, ಚುನಾವಣೆ ಆಯೋಗ ಭೇಟಿ ಮಾಡಿದ್ದಾರೆ, ಪ್ರೆಸ್ಗಳು ಹೇಳಿದ್ದಾರೆ. ಬಟ್ ಸ್ಟಿಲ್ ಇದು ನಡೀತಾನೆ ಇದೆ. ಒಂದು ತೆರೆ ಆಗಬೇಕಲ್ಲ, ಇಲ್ಲ ಪಾರದರ್ಶಕತೆ ಇದೆ ಅಂತೇಳಿ. ಸರ್, ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಇದೇ ಕೊನೆ ಬಜೆಟ್ ಅವರು. ಬಜೆಟ್ ಆದಮೇಲೆ ಅವರು ರಾಜ್ಯಕ್ಕೆ ಬರ್ತಾರೆ, ಬದಲಾವಣೆ ಆಗುತ್ತೆ. ಬಿ ಜೆ ಪಿಯವರು ಕಾಂಗ್ರೆಸ್ ಹೈಕಮಾಂಡ. ಬಿ ಜೆ ಪಿ ಇಸ್ ನಾಟ್ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ರೀತಿಯಲ್ಲಿ ಮಾಹಿತಿ ಬಂದಿರಬಹುದು. ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನೋಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಬದಲಾವಣೆ ಆಗ್ತಾರೆ ಸೇಮ್ ಬದಲಾವಣೆ ಯಾಕೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಒಂದು ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದಾರ? ನಿಮ್ಗೇನಾದ್ರು ಹೇಳಿದಾರ? ಮೂಲಗಳ ಪ್ರಕಾರ ತಿಳಿಸ್ಕೊಡ್ತಾರೆ. ಯಾವ ಮೂಲಪ್ಪ ಅದು? ಎಲ್ಲ ಕಡೆಯೂ ಚರ್ಚೆ ಆಗ್ತಿದೆ. ಕೆಲವರು ಕಾಂಗ್ರೆಸ್ನಲ್ಲೇ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದಾವೆ. EVM ಯಾಕೆ ಆಗಿದೆ ಅಂತ ಇದು ಡೌಟನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರಾಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಹಾರ. ಈಗ ಅಮೇರಿಕದಂಥ ದೇಶದಲ್ಲಿ ಬ್ಯಾಲೆಟಲ್ಲಿ ನಡೀತಾ ಇದೆಯಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿರೋ ಕಂಟ್ರಿ, ಆ ದೇಶದಲ್ಲೇ ಬ್ಯಾಲೆಟ್ ನಡೀತಾ ಇದೆ. ಅನುಮಾನಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ, ಚುನಾವಣೆ ಪಾರದರ್ಶಕ ಮಾಡಬೇಕು. ಡೌಟ್ಸ್ನ ಕ್ಲಿಯರ್ ಮಾಡೋಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಅನುಮಾನ ಇರ್ತದೆ ಅದು ಪರಿಹಾರ ಆಗಬೇಕಲ್ವಾ? ಅನುಮಾನಗಳು ಬಂದಾಗ ಪರಿಹಾರ ಮಾಡಬೇಕಾದ್ದು ಚುನಾವಣೆ ಪ್ರಜಾಪ್ರಜಾತ್ಮಕ ನಿಲುವಿನಲ್ಲಿ ಪಾರದರ್ಶಕತೆ ಭಾಳ ಮುಖ್ಯವಾಗಿರೋದು. ಅದಕ್ಕೆ ಅನುಮಾನ ಹೇಳ್ತಾನೆ ಬಂದಿದೆ. ಹೋರಾಟ ಆಗಿದ್ದಾವೆ, ಧರಣಿ ಮಾಡಿದ್ದಾರೆ, ಚುನಾವಣೆ ಆಯೋಗ ಭೇಟಿ ಮಾಡಿದ್ದಾರೆ, ಪ್ರೆಸ್ಗಳು ಹೇಳಿದ್ದಾರೆ. ಬಟ್ ಸ್ಟಿಲ್ ಇದು ನಡೀತಾನೆ ಇದೆ. ಒಂದು ತೆರೆ ಆಗಬೇಕಲ್ಲ, ಇಲ್ಲ ಪಾರದರ್ಶಕತೆ ಇದೆ ಅಂತೇಳಿ. ಸರ್, ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಇದೇ ಕೊನೆ ಬಜೆಟ್ ಅವರು. ಬಜೆಟ್ ಆದಮೇಲೆ ಅವರು ರಾಜ್ಯಕ್ಕೆ ಬರ್ತಾರೆ, ಬದಲಾವಣೆ ಆಗುತ್ತೆ. ಬಿ ಜೆ ಪಿಯವರು ಕಾಂಗ್ರೆಸ್ ಹೈಕಮಾಂಡ. ಬಿ ಜೆ ಪಿ ಇಸ್ ನಾಟ್ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ರೀತಿಯಲ್ಲಿ ಮಾಹಿತಿ ಬಂದಿರಬಹುದು. ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನೋಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಬದಲಾವಣೆ ಆಗ್ತಾರೆ ಸೇಮ್ ಬದಲಾವಣೆ ಯಾಕೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಒಂದು ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದಾರ? ನಿಮ್ಗೇನಾದ್ರು ಹೇಳಿದಾರ? ಮೂಲಗಳ ಪ್ರಕಾರ ತಿಳಿಸ್ಕೊಡ್ತಾರೆ. ಯಾವ ಮೂಲಪ್ಪ ಅದು? ಎಲ್ಲ ಕಡೆಯೂ ಚರ್ಚೆ ಆಗ್ತಿದೆ. ಕೆಲವರು ಕಾಂಗ್ರೆಸ್ನಲ್ಲೇ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ.